ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ರಣಜಿ ಫೈನಲ್ ಡೇ ನಾಳೆ ಬ್ಯಾಲೆನ್ಸ್ ಇದ್ದು ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಹುಬ್ಳಿಗೆ ಬರ್ತಾ ಇದ್ದಾರೆ. ಯಾಕಂದರೆ ಜಮ್ಮು ಕಾಶ್ಮೀರ ಅವ್ರನ್ನ ಚೇರ್ ಮಾಡೋಕ್ಕೆ ಅವರು ಮೊದಲೇ ಇನ್ನಿಂಗ್ಸಲ್ಲಿ ಲೀಡ್ ತೊಗೊಂಡಿದ್ದಾರೆ. ನಾಳೆ ದಿನ ಇನ್ನೂ ಒಂದು ದಿನ ಬ್ಯಾಲೆನ್ಸ್ ಇದೆ. ಹಾಗಾಗಿ ನಾಳೆ ಅಚ್ಚರಿ ನಡೆದರೂ ಏನು ಪರವಾಗಿಲ್ಲ. 447 ರನ್ ಲೀಡ್ ಇದೆ. ಎರಡನೇ ಇನ್ನಿಂಗ್ಸಿನಲ್ಲಿ 186ಕ್ಕೆ 5 ವಿಕೆಟು. ಇಕ್ಬಾಲ್ ಅವರು 94 ನಟೌಟ್ ಉಳಿದಿದ್ದಾರೆ. ಇನ್ನು 5 ವಿಕೆಟ್ ಬೇಗ ಬಿದ್ದು ಕರ್ನಾಟಕದವರು ಅತ್ಯಂತ T20 ಮಾದರಿಯಲ್ಲಿ ಬ್ಯಾಟಿಂಗ್ ಪ್ರಾರಂಭ ಮಾಡಿದ್ರು ಒಂದು ಅವಕಾಶ ಇದೆ ಅಂತ ಹೇಳಬೇಕಾಗುತ್ತೆ. ಇವತ್ತು ನಬಿ ಅವರು 5 ವಿಕೆಟ್ ಹೋಗಿದ್ದಾರೆ. ಅವ್ರದ್ದು ಕ್ವಾರ್ಟರ್ ಫೈನಲು, ಸೆಮಿಫೈನಲು, ಮ್ಯಾನ್ ಆಫ್ ದ ಮ್ಯಾಚ್ ಅವರು ಫೈನಲಲ್ಲೂ ಕೂಡ 5 ವಿಕೆಟ್ ಹೋಗಿದ್ದಾರೆ. ಹಾಗಾಗಿ ನಮ್ಮ ಅಗರ್ವಾಲ್ ಅವರು 160 ರನ್ ಹೊಡೆದು ಔಟ್ ಆಗ್ತಾರೆ. ಅವ್ರದ್ದು ದಾಖಲೆ ಏನಂದರೆ 5000 ರನ್ ಪೂರೈಸ್ತಾರೆ. ನಿನ್ನೆ ದಿನವೇ ಪೂರೈಸ್ತಾರೆ. 21ನೇ ಫಸ್ಟ್ ಕ್ಲಾಸ್ ಸೆಂಚುರಿ ಹೊಡಿತಾರೆ. ಕರ್ನಾಟಕದಲ್ಲಿ ಅವರೊಬ್ಬರೇ ಪ್ರಯತ್ನ ಪಟ್ಟಿದ್ದಾರೆ. ಕೃಷ್ಣಪ್ಪ ಬಿಟ್ಟರೆ ಅವರು ಒಂದು 36 ರನ್ ತೆಗಿದ್ದಾರೆ. ಗೋಪಾಲು, ಕೃಷ್ಣಪ್ಪ ಬಿಟ್ಟರೆ ಮಿಕ್ಕಿದ ಬ್ಯಾಟ್ಸ್ಮನ್ಗಳು ಯಾರೂ ಅಂಥ ಪರ್ಫಾರ್ಮೆನ್ಸ್ ತೋರಿಸಲಿಲ್ಲ. ಏನೇ ಆಗಲಿ, ಜಮ್ಮು ಕಾಶ್ಮೀರ ಅವರು ಲೀಡ್ ತೊಗೊಂಡ್ರು. ಫಸ್ಟ್ ಬಾರಿ 67 ವರ್ಷ ನಂತರ ಫಸ್ಟ್ ಬಾರಿ ಗೆದ್ದಿದ್ದಾರೆ ಅಂತೇಳಿ ನಾವು ಅಸೂಯೆ ಪಡೋದು ಬೇಡ. ನಾವು 6 ಸರಿ ಇದನ್ನು ಸೋತ್ರೆ 6 ಸರಿ ಫೈನಲಲ್ಲಿ ಸೋಲ್ತೀವಿ, 8 ಸರಿ ಗೆಲ್ತೀವಿ. ಇದರಲ್ಲಿ ಖುಷಿ ಪಡೋಣ. ಇನ್ನೂ ಒಂದು ದಿನ ಇದೆ, ಮಿರಾಕಲ್ ಆಗ್ಬೋದು, ಕರ್ನಾಟಕ ಗೆಲ್ಬೋದು ಅನ್ನೋ ಹೋಪ್ಸ್ನೊಂದಿಗೆ ಇನ್ನೊಂದು ಮ್ಯಾಚು ಮಹಿಳಾ ODI ಪಂದ್ಯ ಬ್ರಿಸ್ಬೇನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ವಿರುದ್ಧ ಎರಡನೇ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾದವರು ಎರಡನೇ ಪಂದ್ಯದಲ್ಲೂ ಕೂಡ 5 ವಿಕೆಟ್ಗಳ ಗೆಲುವನ್ನು ಸಾಧಿಸ್ತಾರೆ. ಭಾರತ ಉತ್ತಮ ಆರಂಭ ನಿಂತು ಮೊದಲ ಟಾಸ್ ಗೆದ್ದು ಬ್ಯಾಟಿಂಗ್ ಇವರೇ ಆಯ್ಕೆ ಮಾಡ್ಕೋತಾರೆ. 77 ನೋ ಲಾಸ್ ಇದ್ದಿದ್ದು ಸ್ಮೃತಿ ಮಂದನ ಅವರಾಗಿ ಅವರು ವಿಕೆಟ್ ಕಳ್ಕೊತಾರೆ. 31 ರನ್ ಹೊಡಿತಾರೆ. ಪ್ರತಿಕಾ ಅವರು 51 ರನ್ ಹೊಡಿತಾರೆ. ನಾಯಕಿ ಹರ್ಮನ್ಪ್ರೀತ್ ಬ್ಯಾಕ್ ಟು ಬ್ಯಾಕ್ 50 ಹೊಡಿತಾರೆ. ಉತ್ತಮ ಸ್ಕೋರ್ ಅಂತ ಹೇಳ್ಬೇಕು, 252 ರನ್ನು. ಬಟ್ ಭಾರತದ ಬಾಲರ್ಗಳು, ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು ಕಡಿವಾಣ ಆಗಲಿಲ್ಲ. ನಮ್ಮ RCB ಪ್ಲೇಯರ್ ಜಾರ್ಜ್ ಬಾಲ್ ಅವರು 101 ರನ್ ಹೊಡೆದರೆ, ಇವರು ಇನ್ನೊಬ್ಬರು ಲಿಚ್ಬೀಡ್ ಅವರು ಅತ್ಯಂತ ವೇಗದ 80 ರನ್ ಹೊಡಿತಾರೆ. ಹಾಗಾಗಿ 36 ಓವರಲ್ಲಿ ಗೆಲುವು ಸಾಧಿಸ್ತಾರೆ. ಇನ್ನೊಂದು ಪಂದ್ಯ ಇವತ್ತು ಇಂಗ್ಲೆಂಡು ಹಾಗೂ ನ್ಯೂಜಿಲೆಂಡ್ ಇದೆ. ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಗೆಲ್ತಾರೆ ಅಂತ ಹೇಳ್ತೀನಿ. ಯಾಕೂ ಏನು ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಷನ್ ಬೇಡ ಅಂತ ಹೇಳ್ತಾ ಈ ದಿನದ ಕ್ರಿಕೆಟ್ ಹಿಸ್ಟ್ರಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.